ಹಲೋ ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಯೂಶುವಲಿ ಕನ್ಸೀವ್ ಆಗಿಲ್ಲ ಅಥವಾ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಲೇಡೀಸಿಗೆ ಬ್ಲೇಮ್ ಮಾಡ್ತಾರೆ. ಬಟ್ 40% ಮೆನ್ ರೋಲು ಇರುತ್ತೆ. ಅದರಲ್ಲೂ ಸ್ಪರ್ಮಲ್ಲಿ ವೇರಿಯೇಷನ್ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಕಾಮನ್ ಆಗಿರುತ್ತೆ. ಇದಕ್ಕೆ ಮೇನ್ ಕಾರಣ ಒಂದು ಫುಡ್ಡು, ಇನ್ನೊಂದು ಲೈಫ್ ಸ್ಟೈಲ್. ಒಂದು ನಿದ್ದೆ ಕರೆಕ್ಟಾಗಿ ಇಲ್ಲದೆ ಇರೋದು, ಎಕ್ಸಸೈಸ್ ಇಲ್ಲದೆ ಇರೋದು, ಒಬೆಸಿಟಿ ವೆಯ್ಟ್ ಜಾಸ್ತಿ ಆಗೋದು, ಇವೆಲ್ಲ ಕಾರಣ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು 5 ಫುಡ್ಡು ಸ್ಪರ್ಮನ್ನ ಕಡಿಮೆ ಮಾಡುವಂಥದ್ದು ಯಾವುದು ಅಂತ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಎಜುಕೇಷನ್ ಬಗ್ಗೆ, ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಪೆನ್ನಿಸು ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಯಾವ್ಯಾವ ಒಂದು 5 ಥರ ಸ್ಪರ್ಮನ್ನ ಕಿಲ್ ಮಾಡುತ್ತೆ, ಅಂದರೆ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಕಡಿಮೆ ಆಗತ್ತೆ. ಅದನ್ನು ಹೇಳ್ತಾ ಹೋದರೆ ಫಸ್ಟ್ ಬಂದು ಈಗ ಸೋಯಾಬೀನ್ ಯೂಶಲಿ ಯೂಸ್ ಮಾಡ್ತಾ ಇದ್ದಾರೆ ವೆರಿ ಕಾಮನ್ ಆಗಿ. ಎಸ್ಪೆಷಲಿ ಪ್ರೋಟೀನ್ಸ್ ಇರುತ್ತೆ ಅಂತೇಳಿ ತುಂಬ ಯೂಸ್ ಮಾಡ್ತಾರೆ. ಇದು ವುಮನ್ನಿಗೆ ಒಂದು ಪಾಸಿಟಿವ್ ಎಫೆಕ್ಟ್ ಆದರೆ ಮೆನ್ನಿಗೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಮಾಡಿ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ಪರ್ಮನ್ನ ಕಿಲ್ ಮಾಡುತ್ತಾನೆ, ಸ್ಪರ್ಮ್ ಪ್ರೊಡಕ್ಷನನ್ನು ಕಡಿಮೆ ಮಾಡುತ್ತೆ. ಅಂದರೆ ಮೆನ್ನು ಈ ಸೋಯಾಬೀನ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಎರಡನೇದು ಟೊಬ್ಯಾಕೊ. ಈ ಟೊಬ್ಯಾಕೊ ಕಂಟೆಂಟ್ ಅಂದರೆ ಈ ನಿಕೋಟಿನ್ ಅಂತ ಏನಿದೆ, ಬೀಡಿ ಇರ್ಬೋದು, ಸಿಗರೆಟ್ ಇರ್ಬೋದು, ಅಥವಾ ಮಾಣಿಕ್ ಚಂದ್, ಈ ಥರ ಟೊಬ್ಯಾಕೊ ಕಂಟೆಂಟ್ ಇರೋ ಅಂಥ ವಸ್ತುನ ಯೂಸ್ ಮಾಡಬಾರ್ದು. ಯಾಕಂದರೆ ಇದರಲ್ಲಿರೋ ಒಂದು ನಿಕೋಟಿನ್ ಏನು ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡಿ ಸ್ಪರ್ಮ್ ಪ್ರೊಡಕ್ಷನ್ನಿಗೆ ಮತ್ತು ಸ್ಪರ್ಮಲ್ಲಿ DNA ವೇರಿಯೇಷನ್ ಆಗುತ್ತೆ, ಕನ್ಸೀವ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಆಲ್ಕೋಹಾಲ್. ಆಲ್ಕೋಹಾಲ್ ಒಂದು ಲಿಮಿಟಲ್ಲಿ ಯೂಸ್ ಮಾಡೋದ್ರಿಂದ, ಅಕೇಶನಲ್ಲಿ ಯೂಸ್ ಮಾಡೋದ್ರಿಂದ ಬಾಡಿಗೆ ಮೈಂಡಿಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ, ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಆಗುತ್ತೆ. ಅದು ಸಹ ಸ್ಪರ್ಮ್ ಪ್ರೊಡಕ್ಷನ್ಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಮಂತ್ಲಿ 1 ಟೈಮ್ ಅಥವಾ 2 ಟೈಮ್ ಏನೂ ಆಗಲ್ಲ, ತುಂಬ ಅಡಿಕ್ಟ್ ಆದಾಗ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಪ್ರೊಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ ಅಂತ ಹೇಳ್ತೀವಿ, ಔಟ್ಸೈಡ್ ಫುಡ್ ಅಂತ ಹೇಳ್ತೀವಿ. ಯೂಶ್ವಲಿ ತೊಗೊಂಡಾಗ ಏನಾಗುತ್ತೆ, ತುಂಬ ಎಲ್ಲ ಕಡೆನೂ ಕೇಳಿರ್ತೀವಿ ಜಂಕ್ ಫುಡ್ ತಿನ್ನಬಾರ್ದು, ಇದರಿಂದ ಬಾಡಿಗೆ ತೊಂದರೆ ಆಗುತ್ತೆ. ಹೌದು, ಈಗ ಒಂದು ಸ್ಪರ್ಮ್ ಕೌಂಟ್ ಪ್ರೊಡಕ್ಷನಲ್ಲಿ ಬಂದರೆ ಈ ಟ್ರಾನ್ಸ್ ಫ್ಯಾಟ್ ಏನಿದೆ ಅಥವಾ ಒಂದು ಪ್ರಿಸರ್ವೇಟಿವ್ಸ್ ಏನಿದೆ, ಇದು ಫುಡ್ಡಲ್ಲಿ ಜಾಸ್ತಿ ಇರೋದ್ರಿಂದ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಇದು ಸಹ ಒಂದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಒಂದು ತೊಂದರೆ ಆಗುತ್ತೆ. ನೆಕ್ಸ್ಟ್ ಬಂದು ತುಂಬಾ ಕಾಫಿ ಅಥವಾ ಟೀ ರೆಗ್ಯುಲರ್ ಆಗಿ ತಗೊಳ್ಳೋವಂಥದ್ದು. ಈ ಕೆಫೆನ್ ಏನಿದೆ, ಓಕೆ, ಸ್ವಲ್ಪ ಮಟ್ಟಿಗೆ ಅದು ಸ್ಟಿಮ್ಯುಲೇಷನ್ ಇರುತ್ತೆ, ಒಂದು ಸೆಕ್ಷುವಲ್ ಆಗಲಿ ರೀಪ್ರೊಡಕ್ಷನ್ ಆಗಲಿ ಒಂದು ಒಳ್ಳೆ ಹೆಲ್ಪ್ ಇರುತ್ತೆ. ಅಂದರೆ ಮೈಂಡನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಸೆಕ್ಷುವಲ್ ಫಂಕ್ಷನ್ಗೂ ಹೆಲ್ಪ್ ಮಾಡುತ್ತೆ. ಆದರೆ ಇದೇ ಕಾಫಿ ಟೀ ಹ್ಯಾಬಿಟ್ ಜಾಸ್ತಿ ಆದರೆ, ಕೆಲವೊಬ್ಬರಂತೂ 10 ಟೈಮ್ಸು 15 ಟೈಮ್ಸು ಈ ಥರ ರೆಗ್ಯುಲರ್ ತೊಗೊತಾರೆ. ಅದು ಸಹ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಒಂದು ಪ್ರೊಡಕ್ಷನ್ನಿಗೆ ಅಥವಾ ಒಂದು ಸೆಕ್ಷುವಲ್ ಫಂಕ್ಷನ್ನಿಗೆ ತುಂಬ ಡಿಫೆಕ್ಟ್ ಆಗುತ್ತೆ. ಇದರ ಜೊತೆಗೆ ಒಂದು ಎಕ್ಸಸೈಸ್ ಇಲ್ಲದೆ ಇರುವಂಥದ್ದು, ವೆಯ್ಟ್ ಗೇನ್ ಆಗುವಂಥದ್ದು, ಪ್ರಾಪರಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಯಾಕಂದರೆ ಶಿಫ್ಟ್ ಡ್ಯೂಟಿ ಇರುತ್ತೆ, ಅದು ಕಷ್ಟ ಆಗುತ್ತೆ. ಜೊತೆಗೆ ಫುಡ್ಡನ್ನು ಪ್ರಾಪರಾಗಿ ಕನ್ಸ್ಯೂಮ್ ಮಾಡದೇ ಇರೋದು, ಇವೆಲ್ಲ ಕಾರಣಗಳು ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬಾ ಇಂಡೈರೆಕ್ಟಾಗಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಸ್ಪರ್ಮ್ ಡಿಫೆಕ್ಟ್ ಆಗಲಿಕ್ಕೆ ತುಂಬ ಕಾರಣ ಇದೆ. ಅದರಲ್ಲೂ ಈ ಫುಡ್ಗಳೇನಿದೆ ಅಥವಾ ಈ ಹ್ಯಾಬಿಟ್ಸ್ ಏನಿದೆ, ಇದು ಸಹ ಒಂದು ಸ್ಪರ್ಮ್ ಕೌಂಟು ಪ್ರೊಡಕ್ಷನ್ ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಬಟ್ ಆ ಥರ ಇತ್ತು ಅಂದರೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ಅದರಲ್ಲೂ ಸ್ಪರ್ಮ್ ಪ್ರೊಡಕ್ಷನ್ ಅಂದರೆ ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.